ಶುಭೋದಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರ ಬಂತು ಅಂದರೆ ಏನೋ ಒಂಥರ ಖುಷಿ ನನಗೆ. ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ದೇವ್ರ ಮನೆಯನ್ನು ಕ್ಲೀನ್ ಮಾಡಿಕೊಂಡು ರಾಯರಿಗೆ ಗಂಧ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೆ. ಮಾಡ್ತಾ ರಾಯರಿಗೆ ಏನೋ ಅನ್ಕೋತಾ ಇದ್ದೆ, ರಾಯರೇ ಆಶೀರ್ವಾದ ಮಾಡಪ್ಪ, ನನ್ನ ಜೊತೆಗೆ ನೀವಿದ್ದೀರಾ ಅಂತ. ನನಗೆ ಆಶೀರ್ವಾದ ಮಾಡು ತಂದೆ, ನನ್ನ ಜೊತೆಯಲ್ಲಿ ಸದಾ ನೀವಿರಬೇಕು ಅಂತ ಆಶೀರ್ವಾದ ಮಾಡಿ ಅಂತ ಅನ್ಕೋತಾ ಇದ್ದೆ. ಅಷ್ಟರಲ್ಲಿ ದಾನಮ್ಮನೂ ಆಶೀರ್ವಾದ ಮಾಡಿದರು, ನಾನು ನಿನ್ನ ಜೊತೆಗಿದ್ದೀನಿ ಅಂತ. ಮಿಕ್ಕಿದ ಹೂನ ದೇವ್ರ ಫೋಟೋ ಎಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೆ. ರಾಯರಿರೋದು ಎಷ್ಟು ಸತ್ಯ ಅಂದರೆ, ಯಾವುದೇ ಭಯ ಇಲ್ಲದೆ ನಾವು ರಾಯರನ್ನ ನಂಬಿದರೆ ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮನ್ನ ಕೈ ಹಿಡಿತಾರೆ. ರಾಯರಿರೋದು ಸತ್ಯ, 100ಕ್ಕೆ 100 ಸತ್ಯ. ನಾವು ಯಾವುದೇ ಭಯ ಇಲ್ಲದೆ ನಮ್ಮ ರಾಯರನ್ನ ನಂಬಬೇಕು ಅಷ್ಟೇ. ನಾನು ರಾಯರನ್ನ ನಂಬಿದ್ದಕ್ಕೆ ಇವತ್ತಿಷ್ಟು ಚೆನ್ನಾಗಿ ಜೀವನ ಮಾಡ್ತಾಯಿದ್ದೀನಿ. ಪ್ರತಿ ಹಂತದಲ್ಲೂ ನನ್ನ ಜೊತೆ ರಾಯರು ಇದ್ದಾರೆ, ಮುಂದೆನೂ ಇರ್ತಾರೆ. ಅವ್ರಿಗೆ ನಾವು ನಡ್ಕೋಬೇಕು ಅಷ್ಟೇ. ಅದೇ ದೊಡ್ಡೋರು ಹೇಳಿದಾರಲ್ವ, ನಡ್ಕೊಂಡ್ವಿ ಪಡ್ಕೊಂಡ್ವಿ ಅನ್ನೋ ಹಾಗೆ ರಾಯರು ಸದಾ ನಮ್ಮ ಜೊತೆಗಿರ್ತಾರೆ. ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಕೈ ಬಿಡೋದೂ ಇಲ್ಲ ನಮ್ಮ ರಾಯರು. ನಂಬಿದರೆ ಮಾತ್ರ ನಮ್ಮ ಜೀವನ ಪಾವನ. ಒಂದು ಸರಿ ರಾಯರ ಕಣ್ಣು ನಮ್ಮ ಮೇಲೆ ಬಿತ್ತು ಅಂದರೆ ನಮ್ಮ ಜೀವನನೇ ಪಾವನ. ಅಷ್ಟು ಚೆನ್ನಾಗಿ ನಮ್ಮ ರಾಯರು ನಮ್ಮ ಮಾತನ್ನ ಕೇಳ್ತಾರೆ. ನಾವು ಏನು ಹೇಳ್ತೀವಿ, ಏನು ಮಾಡ್ತೀವಿ ಅನ್ನೋದು ನೋಡ್ತಾರೆ. ಯಾವುದನ್ನ ಕೊಡಬೇಕು, ಯಾವುದನ್ನ ಬಿಡಬೇಕು ಅನ್ನೋದು ರಾಯರಿಗೆ ತುಂಬ ಚೆನ್ನಾಗಿ ಗೊತ್ತು. ಯಾವ ಕಾಲಕ್ಕೆ ಏನು ಮಾಡಬೇಕು ಅದನ್ನ ಮಾಡೇ ಮಾಡ್ತಾರೆ ಖಂಡಿತ ನಮ್ಮ ರಾಯರು. ಅಷ್ಟು ಅದ್ಭುತ ಗುರುಗಳು ನಮ್ಮ ರಾಯರು. ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಪದಗಳೇ ಸಾಲಲ್ಲ. ಜೀವನ ಪಾವನ. ರಾಯರು ಆಶೀರ್ವಾದ ಒಂದು ಸಿಕ್ತು ಅಂದರೆ ಜೀವನ ಪಾವನ. ರಾಯರ ಮಹಿಮೆ ತುಂಬ ದೊಡ್ಡದು. ಅವ್ರನ್ನ ನಂಬಬೇಕು ಅಷ್ಟೇ. ನಂಬಿದರೆ ಮಾತ್ರ ನಮ್ಮ ಜೀವನ ಪಾವನ. ಯಾವ ರೀತಿಯಲ್ಲಾದರೂ ನಮ್ಮನ್ನ ಕೈ ಹಿಡಿತಾರೆ ನಮ್ಮ ರಾಯರು. ಒಳ್ಳೆ ಜೀವನ ಮಾಡೋಕ್ಕೆ ದಾರಿ ತೋರಿಸ್ತಾರೆ, ಒಳ್ಳೆ ಜೀವನನೂ ನಮಗೆ ಕೊಡ್ತಾರೆ. ಅದೇ ಆವಾಗಲೇ ಹೇಳ್ದಂಗೆ ಮೇಲಿರೋ ನಮ್ಮ ರಾಯರಿಗೆ ಯಾರ್ಯಾರಿಗೆ ಏನೇನು ಕೊಡಬೇಕು, ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಕೊಟ್ಟೇ ಕೊಡ್ತಾರೆ. ಯಾವ ಸಮಯಕ್ಕೆ ಏನು ಕೊಡಬೇಕು ಅದನ್ನ ಕೊಟ್ಟೇ ಕೊಡ್ತಾರೆ. ನಮಗೆ ತಾಳ್ಮೆ ಇರಬೇಕು ಅಷ್ಟೇ, ಕಾಯುವಂಥ ಶಕ್ತಿ ನಮ್ಮಲ್ಲಿರಬೇಕು. ನಮ್ಮ ರಾಯರು ನನ್ನ ಎಂತೆಂಥ ಪರಿಸ್ಥಿತಿಯಲ್ಲೂ ನನ್ನ ರಾಯರು ನನ್ನ ಕೈ ಬಿಟ್ಟಿದ್ದಿಲ್ಲ. ಸದಾ ನನ್ನ ಜೊತೆ ನಮ್ಮ ರಾಯರು ನನ್ನ ಮನೆಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರೆ. ರಾಯರ ಆಶೀರ್ವಾದ, ಮನೆ ದೇವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ, ಹೀಗೆ ಇರಲಿ. ರಾಯರು ನಮ್ಮ ಕುಟುಂಬ ಸದಾ ಹೀಗೆ ಕಾಯಲಿ ಅನ್ನೋದೇ ನನ್ನ ಆಸೆ. ರಾಯರು ಎಷ್ಟು ಹೇಳಿದರೂ ಕಡಿಮೆನೇ ರಾಯರ ಬಗ್ಗೆ. ರಾಯರು ಇರೋದು ಮಾತ್ರ 100ಕ್ಕೆ 100 ಸತ್ಯ. ರಾಯರಿದ್ದಾರೆ ಅನ್ನೋ ಹಾಗೆ ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇನೇ ಅವರು ರಾಯರು ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಮನೆ ಬೆಳಕು ಅವರು. ನಮ್ಮ ರಾಯರು ಅವ್ರನ್ನ ಪೂಜೆ ಮಾಡಿದಷ್ಟು ನೆಮ್ಮದಿ ಜಾಸ್ತಿ. ಹಾಗೆ ಪೂಜೆ ಎಲ್ಲ ಮಾಡಾದಮೇಲೆ ತುಪ್ಪದ ದೀಪ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋಣ ಅಂತ ಅಂದ್ಕೊಂಡು ದೀಪ ಎಲ್ಲ ರೆಡಿ ಮಾಡಿಕೊಂಡು ತುಪ್ಪದ ದೀಪನೂ ರೆಡಿ ಮಾಡಿಕೊಂಡು ರಾಯರಿಗೆ ಆಯಿತು ಅಂತ ನಮಸ್ಕಾರ ಮಾಡ್ತಾ ರಾಯರನ್ನ ಮನಸ್ಸಲ್ಲಿ ಪ್ರೇಯರ್ ಮಾಡಿಕೊಂಡು ರಾಯರಿಗೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ರಾಯರಿಗೆ ದೀಪ ಹಚ್ಚಿದೆ. ರಾಯರಿಗೆ ದೀಪ ಹಚ್ಚಾದ್ಮೇಲೆ ಏನೋ ಒಂದು ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ರಾಯರೇ ಈಗಪ್ಪ ಏನು ಅಂತ. ಮನಸ್ಸಲ್ಲಿ ತುಂಬ ಗೊಂದಲ ಇತ್ತು. ರಾಯರೇ ನನಗೆ ಒಳ್ಳೆ ಆಶೀರ್ವಾದ ಮಾಡಿ, ನನ್ನ ಜೊತೆಗೆ ಸದಾ ನೀವಿದ್ದೀರಾ ಅನ್ನೋ ಥರ ನನಗೆ ಒಂದು ಒಳ್ಳೆ ಆಶೀರ್ವಾದ ಮಾಡಪ್ಪ ರಾಯರೇ ಅಂತ ಅಂದ್ಕೊಂಡು ದೀಪ ಹಚ್ಚಿ ಕೈ ಮುಗಿಯೋಣ ಅಂತ ಅಂದ್ಕೊಂಡು ತುಪ್ಪದ ದೀಪ ಎಲ್ಲ ಹಚ್ಚಿದೆ. ಹಚ್ಚಾದ್ಮೇಲೆ ಊದುಬತ್ತಿ ತೊಗೊಂಡು ಊದಿನ ಕಡ್ಡಿ ಎಲ್ಲ ದೇವರಿಗೆಲ್ಲ ಹಚ್ಚಿ ನಮಸ್ಕಾರ ಮಾಡೋಣ ಅಂತ ಊದಿನ ಕಡ್ಡಿ ಎಲ್ಲ ತೊಗೊಂಡು ರಾಯರಿಗೆ ಬೆಳಗಿದೆ. ರಾಯರೇ ಒಳ್ಳೆ ಜೀವನ ಮಾಡ್ಕೊಳ್ಳೋಕ್ಕೆ ಒಂದು ಶಕ್ತಿ ಕೊಡಿ, ನನ್ನ ಜೊತೆಗೆ ಸದಾ ನೀವಿರಿ ಅಂತೆಲ್ಲ ಅಂದ್ಕೊಂಡು ಆಶೀರ್ವಾದ ಮಾಡಿ, ಅಪ್ಪ ರಾಯರೇ ನನ್ನ ಪೂಜೆ ಅಲಂಕಾರ ಇಷ್ಟ ಆಯಿತು ಅಂದರೆ ನನಗೆ ಹೂ ಪ್ರಸಾದ ನೀಡಿ ರಾಯರೇ. ಹೂ ಪ್ರಸಾದ ಮೂಲಕ ನಾನಿದ್ದೀನಿ ನಿನ್ನ ಜೊತೆಗೆ ಅನ್ನೋ ಥರ ಧೈರ್ಯ ಕೊಡಿ ನನಗೆ ಅಂತ ಅಂದ್ಕೊಂಡು ಊದಿನ ಕಡ್ಡಿ ಎಲ್ಲ ಬೆಳಗಾದ್ಮೇಲೆ ಮನೆ ತುಂಬ ಎಲ್ಲ ಸಾಂಬ್ರಾಣಿ ಹೋಗಿ ಹಾಕ್ತೀನಿ. ಅದೆಲ್ಲ ಹಾಕ್ತಾಯಿದ್ದೆ. ರಾಯರು ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ಅಂದರೆ ನನಗೆ ಆ ದೃಶ್ಯ ನೋಡೋಕ್ಕೆ ಸಾಲದು, ಕಣ್ಣುಗಳೇ ಸಾಲದು. ಅಲ್ಲಿಗೆ ತುಂಬ ಸಮಾಧಾನ ಆಯಿತು. ರಾಯರು ನನ್ನ ಜೊತೆಗಿದ್ದಾರಲ್ಲ, ರಾಯರು ನನ್ನ ಮಾತನ್ನ ಕೇಳಿಸ್ಕೋತಾರಲ್ಲ, ರಾಯರು ನನ್ನ ಜೊತೆಗಿದ್ದಾರೆ, ನಾನು ಮಾಡೋ ಪ್ರತಿಯೊಂದು ಪೂಜೆನೂ ಅವ್ರಿಗೆ ಇಷ್ಟ ಆಯಿತು, ರಾಯರು ನಮ್ಮ ಮನೇಲಿದ್ದಾರೆ ಅಂತ ತುಂಬ ಖುಷಿ ಆಯಿತು. ತುಂಬ ಅಂದರೆ ಖುಷಿನೇ ಇವತ್ತು ಹೇಳ್ಕೊಳಕ್ಕಾಗಲಿಲ್ಲ. ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ಅಂದರೆ ಅಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು ನಮ್ಮ ರಾಯರು ಇರೋದು ಮಾತ್ರ ಸತ್ಯ. ರಾಯರನ್ನ ನಂಬಿ, ದೇವ್ರನ್ನ ನಂಬಿ, ಆದರೆ ಜನಗಳನ್ನ ನಂಬಿ ಮೋಸ ಹೋಗಬೇಡಿ. ರಾಯರನ್ನ ನಂಬಿ
ಒಳ್ಳೆ ಜೀವನ ಮಾಡೋಕ್ಕೆ ಜೀವನನೂ ಮಾಡಿಸ್ತಾರೆ, ಒಳ್ಳೆ ದಾರಿನೂ ಕೊಡ್ತಾರೆ, ದಾಂಪತ್ಯನೂ ಚೆನ್ನಾಗಿಡ್ತಾರೆ, ಮಕ್ಕಳ ಆರೋಗ್ಯ ವಿದ್ಯಾಭ್ಯಾಸ ಎಲ್ಲನೂ ಚೆನ್ನಾಗಿಡ್ತಾರೆ ನಮ್ಮ ರಾಯರು ನಿಮಗೆ ಅವರೇ ಸರಿ ಸಾಟಿ. ನಮ್ಮ ರಾಯರು ಎಷ್ಟು ಹೇಳಿದ್ರು ಕಡಿಮೆನೇ. ನಮ್ಮ ರಾಯರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳಿದ್ರೂ ಕಡಿಮೆನೇ. ನನ್ನ ಜೀವ ಇರೋವರೆಗೂ ಮಾತ್ರ ರಾಯರ ಸೇವೆ ಸದಾ ಹೀಗೆ ಮುಂದುವರಿಲಿ ಅನ್ನೋದೇ ನನ್ನ ಆಸೆ. ಎಲ್ಲ ಪೂಜೆ ಎಲ್ಲ ಮುಗಿದಾದ್ಮೇಲೆ ಸಾಂಬ್ರಾಣಿ ಹೊಗೆನೂ ಹಾಕ್ತೆ, ರಾಯರಿಗೆಲ್ಲನೂ ಹಾಕಿ ಮನೆಗೆಲ್ಲ ಹಾಕ್ತಿದ್ದೀನಲ್ಲ, ಮನೆಗೆಲ್ಲನೂ ಹಾಕ್ತೆ. ಎಷ್ಟು ಚೆನ್ನಾಗಿ ಹೂ ಪ್ರಸಾದ ಕೊಡ್ತಾರೆ ನೋಡಿ ನಮ್ಮ ರಾಯರು. ಅದನ್ನ ನೋಡೋಕ್ಕೆ 2 ಕಣ್ಣು ಸಾಲದು ನನಗೆ. ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಯಿತು. ಮೊನ್ನೆ ನನ್ನ ಬರ್ಡೇ ದಿನವೂ ರಾಯರು ಇದೇ ಥರ ಹೂ ಪ್ರಸಾದ ಕೊಟ್ಟಿದ್ರು, ಆದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಏನೋ ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ರಾಯರೇ ನೀವೇ ದಾರಿ ತೋರಿಸಪ್ಪ, ಒಳ್ಳೆ ಆಶೀರ್ವಾದ ಮಾಡು ತಂದೆ, ನಾನು ನಿನ್ನ ಜೊತೆಗಿದ್ದೀನಿ, ಯಾವುದಕ್ಕೂ ನೀನು ಹೆದರಬೇಡ, ನಿನ್ನ ಜೊತೆಗೆ ನಾನಿದ್ದೀನಿ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿದೆ. ರಾಯರಿಗೆ ಅಷ್ಟು ಬೇಗ ತಲುಪ್ತು ಅಂತ ಅನಿಸುತ್ತೆ ನನ್ನ ಮಾತು, ನನ್ನ ಮನಸ್ಸಿನ ಮಾತು. ರಾಯರು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದರು. ಯಾವತ್ತೂ ಈ ಥರ ನನಗೆ ಹೂ ಪ್ರಸಾದ ಕೊಟ್ಟಿರಲಿಲ್ಲ ರಾಯರು. ಇವತ್ತು ತುಂಬ ಚೆನ್ನಾಗಿ ಹೂ ಪ್ರಸಾದ ಕೊಟ್ಟರು, ನನಗೆ ತುಂಬ ಖುಷಿ ಆಯಿತು. ಇದ್ದಾರೆ, ನಂಬಿ ರಾಯರಿದ್ದಾರೆ. ಭಕ್ತಿ ಮನಸ್ಸಿಂದ ಪೂಜೆ ಮಾಡಿದರೆ ರಾಯರು ಖಂಡಿತ ಹೊಲಿತಾರೆ ನಮಗೆ ರಾಯರು. ಅಷ್ಟು ಖುಷಿ ಆಯಿತು ಇವತ್ತು ರಾಯರು. ನನಗೊಂದು ಆಸೆ ಇತ್ತು, ಈ ಥರನೂ ದೊಡ್ಡದು ಫೋಟೋ ನನ್ನ ಮನೇಲಿ ಇಡಬೇಕು ಅಂತ. ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಸಣ್ಣ ಫೋಟೋ ಇತ್ತು. ಈ ಫೋಟೋ ಹೇಗೆ ತೊಗೊಂಡೆ, ನನಗೆ ಯಾರು ಕೊಡಿಸಿದ್ರು ಅನ್ನೋದು ಒಂದು ಸ್ಟೋರಿ ಇದೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್, ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.